3 ಇಯರ್ಸ್ ವೇಟ್ ಮಾಡ್ತಾ ಅಂತ ಹಬ್ಬ ಅಂದರೆ ನಮ್ಮ ಊರಲ್ಲಿ ನಡೀತಾ ಇರೋದು ಕಾರ್ಯ ಲಕ್ಷ್ಮೀ ಕಾರ್ಯ ಅಂತ ಅಂತಾರೆ. ತುಂಬ ಅಂದರೆ ತುಂಬ ಫೇಮಸ್ ಇದೆ ಮತ್ತು ತುಂಬ ಅಂದರೆ ತುಂಬ ಎಂಜಾಯ್ ಕೂಡ ಮಾಡ್ತಾ ಇದ್ದೀವಿ. ಈ ಕಾರ್ಯದ ಲಕ್ಷ್ಮಿ 3 ವರ್ಷಗೊಮ್ಮೆ ಈ ಕಾರ್ಯ ತುಂಬಿ ಬೆರೀತಾಳೆ. ಸೊ ನೀನು ಕೂಡ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್. ನಾವು ನಮ್ಮ ಈ ದೇವಿಗೆ ಚೆನ್ನಾಗಿ ನಮಸ್ಕಾರ ಮಾಡ್ತಾ ನಾನು ನಿಮ್ಮ ಹತ್ರ ನನ್ನ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಏನಿದೆ ಫ್ರೆಂಡ್ಸ್, ನಮ್ಮ ಇಲ್ಲಿ ಭಾಷೆಯಲ್ಲಿ ನಡೆಯುವ ಕಾರ್ಯ ಇದೆ. ಸೊ ನಾನು ಇರೋದು ಇವಾಗ ಅಫಜಲ್ಪುರದಲ್ಲಿ, ಅಪ್ಪನೂರಲ್ಲಿ ಕೂಡ ಇವತ್ತು ಕಾರ್ಯ ನಡೆದಿದೆ. ಪ್ಲಸ್ ಇಲ್ಲಿ ಅಫಜಲ್ಪುರ ಕಡೆ ಕೂಡ ನಡೆಯುತ್ತೆ. ಸೊ ಇವಾಗ ಫಸ್ಟ್ ನಾನು ಶೂಟ್ ಮಾಡಿದ್ದೀನಿ, ಅದಂದರೆ ಬಾಸ್ಗಿದಲ್ಲಿ ನಡೆದು ಕಾರ್ಯ. ಸೊ ಆರ್ವಿ ಕೂಡ ಇಲ್ಲಿ ಸಗರದಲ್ಲಿ ಇದ್ದಳು. ಇಲ್ಲಿ ಇದರಿಂದ ನಾವು ಅಫಜಲ್ಪುರ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ಒಂದು ಶಾರ್ಟ್ ವ್ಯೂಸ್ ತೋರಿಸ್ತಾ ಇದ್ದೀನಿ. ಅವಳು ಇವಾಗ ಸ್ಟೆಪ್ ಬೈ ಸ್ಟೆಪ್ ಏರೋಕೆ ಕಲಿತಾ ಇದ್ದಾಳೆ. ನೋಡಿ ಅವಳ ತುಂಟತನ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗೆ. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಸಗರ್ ಟು ಅಫಜಲ್ಪುರ ಇವತ್ತು ಜರ್ನಿ ಮಾಡ್ತಾ ಇದ್ದೀನಿ. ಯಾಕಂದರೆ ನಮ್ಮ ಊರಲ್ಲಿ ಇವತ್ತು ಕಾರ್ಯ ಇದೆ, ಆದ ಕಾರಣ ನಾನು ಜರ್ನಿ ಮಾಡ್ತಾ ಇದ್ದೀನಿ. ಸೊ ಇದೊಂದು ಸಣ್ಣ ಕ್ಲಿಪ್ ಇದೆ. ಈ ಕಾರ್ಯ 3 ವರ್ಷಗೊಮ್ಮೆ ನಡೆಯುತ್ತೆ ಫ್ರೆಂಡ್ಸ್. ಇದು ಕಾರ್ಯ ಬಗ್ಗೆ ಹೇಳಿದ್ರೆ ಲಕ್ಷ್ಮೀ ಕಾರ್ಯ ಅಂತಾರೆ. ನಮ್ಮ ಊರಲ್ಲಿ ತುಂಬ ಅಂದರೆ ತುಂಬ ಫೇಮಸ್ ಇದೆ. ಎಲ್ಲಿ ಇದ್ರೂ ಲಕ್ಷ್ಮೀ ಕಾರ್ಯ ನೋಡೋಕ್ಕೆ ತುಂಬ ಜನ ಬರ್ತಾ ಇರ್ತೀವಿ. ಇದು ಏನಂದರೆ ನಮ್ಮ ಮಾಮಿನ ಮನೆ ಇದೆ ಫ್ರೆಂಡ್ಸ್. ಅಂದರೆ ನಮ್ಮ ಮಾಮನ ಮನೆಯಲ್ಲಿ ನನ್ನ ಮಕ್ಕಳದು ಮುತ್ತೈತನ ಉಣಿಸ್ತಾ ಅಂದರು. ಅದಕ್ಕಾಗಿ ಈ ಥರ ನಾವು ರೆಡಿ ಮಾಡಿಕೊಂಡು, ಅವಳು ತುಂಬ ಚಿಕ್ಕಳಿದ್ಳು ಆರ್ವಿ, ಅದಕ್ಕಾಗಿ ಆಕೆಗೆ ದಂಡಿ ಕೂಡ್ತಾ ಇರಲಿಲ್ಲ. ನಾನು ಆಕೆಗೆ ನನ್ನ ತೊಡೆ ಮೇಲೆ ಕುಣಿಸ್ಕೊಂಡು ದಂಡಿ ಆಕೆಗೆ ಜಸ್ಟ್ ಹೇರ್ ಬ್ಯಾಂಡ್ ಇಟ್ಟದಂಗೆ ಇಟ್ಟಿದೆ. ಆದಮೇಲೆ ನಾವು ಲಕ್ಷ್ಮೀ ಟೆಂಪಲ್ಗೆ ಬಂದಿವಿ. ಯಾಕಂದರೆ ಇಲ್ಲೇ ಕಾರ್ಯ ಇರೋದ ಕಾರಣಕ್ಕೆ ನಾವು ಟೆಂಗ್ ಹೊಡ್ಕೊಂಡು ಹೋಗಬೇಕು ಅಂತ ಲಕ್ಷ್ಮೀ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲೇ ಇದೇ ಇರುತ್ತೆ, ಆಂಧ್ರ ಕೂಡ ಹಾಕಿದ್ದಾರೆ. ಈಗ ನಮ್ಮ ಫ್ಯಾಮಿಲಿ ನೋಡ್ರಿ, ವೆಲ್ಕಮ್ 5 ಈ ಮನೆ ಬಂತು ನಮ್ಮ ಮಾಮನ ಮನೆ ಇದೆ. ಸೊ ತುಂಬ ಚೆನ್ನಾಗಿ ತುಂಬಿದೆ. ಮನೆ ಹೆಣ್ಮಕ್ಳು ಬಂದಿದ್ದಾರೆ, ಅವ್ರ ಮಕ್ಕಳು ಬಂದಿದ್ದಾರೆ, ಅವ್ರ ಮಕ್ಕಳು ಬಂದಿದ್ದಾರೆ. ಸೊ ತುಂಬ ಚೆನ್ನಾಗಿ ತುಂಬಿದೆ. ಇದು ಕಾರ್ಯದ ಲಕ್ಷ್ಮಿ ಇದೆ ಫ್ರೆಂಡ್ಸ್. ಸೊ ಇವಾಗ ನಾವು ಸಂಜೆ ಏನಿದೆಯಲ್ಲ ಉಡಿ ತುಂಬ್ತಾ ಇದ್ದೀವಿ. ಅಂದರೆ ಇಲ್ಲಿ ಈ ಹಬ್ಬ ಸ್ಟಾರ್ಟ್ ಆಗಬೇಕು ಅಂದ್ರೆ 2-3 ಡೇಸ್ ಮುಂಚೆನೇ ಸ್ಟಾರ್ಟ್ ಆಗುತ್ತೆ. ಸೊ ಇದು 2nd ಡೇಸ್. ಅಂದರೆ ಇವತ್ತು ನಮ್ಮ ಮನೆ ಹತ್ರ ಚೌಡಮ್ಮ ಮೆರಿತಾಳೆ. ಅಂದರೆ ಇವಾಗ ಗೌಡ್ರ ಮನೆಗೆ ಹೋಗಿದ್ದಾಳೆ, ಇವಾಗ ಚೌಡಮ್ಮ ಬರ್ತಾಳೆ. ಸೊ ಮಮ್ಮಿ ಇವತ್ತು ಚೌಡಮ್ಮಗೆ ಉಡಿ ತುಂಬ್ತಾ ಇದ್ದಾರೆ. ಈ ಥರ ಕುರ್ಚಿ ಹಾಕಿ ಚೌಡಮ್ಮ ಬಂದಮೇಲೆ ಅವಳಿಗೆ ದಂಡಿ ಕಟ್ಟಿ ಉಡಿ ತುಂಬ್ತಾರೆ. ಈ ಥರ ನೋಡ್ಬೋದು ಫ್ರೆಂಡ್ಸ್. ನಿಮ್ಮ ಊರಲ್ಲಿ ಕೂಡ ಈ ಥರ ಟ್ರೆಡಿಷ್ನಲ್ ಫಂಕ್ಷನ್ ಆಗ್ತಿದ್ರೆ ನನಗೂ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೂ ಕೂಡ ತಿಳಿಸಿ ನಿಮ್ಮ ಊರಲ್ಲಿ ಸ್ಪೆಷಲ್ ಈ ಥರ ಜಾತ್ರೆ ಹಬ್ಬ ಯಾವುದು ಇರುತ್ತೆ ಅಂತ. ನಮ್ಮ ಊರಲ್ಲಿ ಈ ಹಬ್ಬ ಅಂದರೆ ತುಂಬ ಫೇಮಸ್ ಇರುತ್ತೆ. ನನಗೆ ಅಂದರೆ ತುಂಬ ಇಷ್ಟ. ನಾನು 3 ಇಯರ್ಸ್ ಬರೋ ತನಕ ತುಂಬ ಕಾತರದಿಂದ ಕಾಯ್ತಾ ಇರ್ತೀವಿ ಈ ಗೊಂಬಿ ಸಲುವಾಗಿ. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಶೂಟ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ನಮ್ಮ ಹೊಳೆ ಬಾಸ್ಗಿಯಲ್ಲಿ ಕಾರ್ಯಲಕ್ಷ್ಮಿ ಹೋಗ್ತಾಳೆ. ಪ್ಲಸ್ ಅಫಜಲ್ಪುರದಲ್ಲಿ 2nd ಡೇಸ್ ಹೋಗ್ತಾಳೆ. ಯಾಕಂದರೆ ಮಂಗಳವಾರ ಬಂದಿದ್ದಕ್ಕೆ ಇವತ್ತು ಕಳಿಸ್ತಾ ಇಲ್ಲ, ಅದಕ್ಕಾಗಿ ಇವತ್ತು ನಾವು ಬಾಸ್ಗಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇವತ್ತು ನಮ್ಮ ಮಾಮನ ಮನೆಯಲ್ಲಿ ನಮಗೆ ಅಂದರೆ ನಾಷ್ಟಕ್ಕೆ ಇನ್ವೈಟ್ ಮಾಡಿದರು. ಅದಕ್ಕಾಗಿ ನಾವು ಎಲ್ಲರೂ ಕೂಡ ನಾಷ್ಟ ಮಾಡೋದಕ್ಕೆ ಅಲ್ಲಿ ಹೋಗಿದ್ದೀವಿ. ಇವತ್ತು ಅವರು ಪುರಿ ಮಾಡಿದರು. ಸೊ ತುಂಬ ಟೇಸ್ಟ್ ಆಗಿತ್ತು. ಇವಾಗ ನೆಕ್ಸ್ಟ್ ಏನಂದರೆ ನಾವು ಬಾಸ್ಗಿಗೆ ಬಂದಿದ್ದೀವಿ. ಇಲ್ಲಿ ಕಾರ್ಯದ ಲಕ್ಷ್ಮಿ ಮೆರಿತಾ ಇದೆ. ನಾವು ಬರೋದಕ್ಕೆ ತುಂಬ ಲೇಟ್ ಆಗಿತ್ತು, ಯಾಕಂದರೆ ಮೋಡ ಮತ್ತಂದರೆ ಮಳೆ ಬರ್ತಾಯಿತ್ತು. ಅದಕ್ಕಾಗಿ ನನಗೆ ತುಂಬ ಚೆನ್ನಾಗಿ ಶೂಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಕಾರಣಕ್ಕೆ ನಾನು ತುಂಬ ಅಂದರೆ ಟೆರೇಸ್ ಮೇಲೆ ನಿಂತಿದೆ ಅಲ್ವಾ, ಅದಕ್ಕಾಗಿ ಸಣ್ಣ ಕ್ಲಿಪ್ ಅಷ್ಟೇ ಬಂದಿದ್ದು. ಬಟ್ ಕಾರ್ಯದ ಲಕ್ಷ್ಮಿ ಕಾಣಿದೆ ಫ್ರೆಂಡ್ಸ್, ನೀವು ಕೂಡ ನೋಡ್ಬೋದು. ನಾವು ಈ ಥರ ಟೆರೇಸ್ ಮೇಲೆ ನಿಂತಿದ್ದೀವಿ. ಪ್ಲಸ್ ಈ ಥರ ಗದ್ದಲು ತುಂಬ ಅಂದರೆ ತುಂಬ ಆಯಿತು. ಹುಡುಗರು ಅಲ್ಲಿ ಹೋಗೋಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕಾಗಿ ನಾವು ತುಂಬ ಮೇಗೆ ನಿಂತಿದ್ದೀವಿ. ಪೋತರಾಜ ಅಂತ ಇರುತ್ತಾರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕುಣಿತಾರೆ. ಬಟ್ ಇಲ್ಲಿ ತುಂಬ ಡೇಂಜರ್ ಅಂದರೆ ನಾವು ನೋಡಿದ್ರೆ ತುಂಬ ಭಯ ಆಗ್ತಾಯಿತ್ತು ಆ ಥರ. ಅದಕ್ಕಾಗಿ ಮಕ್ಕಳು ಕೂಡ ಇದ್ರಲ್ಲ, ಅದ್ರ ಸಲುವಾಗಿ ನಾವು ಇಲ್ಲಿ ಮೇಲೆ ನಿಂತು ನೋಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಕಾರ್ಯದ ಗೊಂಬೆ ಮೆರಿತಾ ಇದ್ದಾರೆ ಫ್ರೆಂಡ್ಸ್. ಈ ಥರ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಆಗಿತ್ತು ಕಾರ್ಯಕ್ರಮ. ನಾವು ತುಂಬ ಚೆನ್ನಾಗಿ ಆಶೀರ್ವಾದ ತಗೊಂಡು ಇವತ್ತಿನ ದಿನ ನಾನು ಬಂದಿವಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್,
ಶೇರ್ ಮತ್ತಂದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಥರ ನನ್ನ ಡೈಲಿ ಲೈಫ್ ಸ್ಟೈಲ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ನನ್ನ ಲೈಫ್ ಸ್ಟೈಲ್ ನಿಮಗೆ ಹೆಂಗೆ ಅನಿಸುತ್ತೆ ಅಂತ ಖಂಡಿತ ಕಮೆಂಟ್ ಮಾಡಿ. ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ಈ ಥರ ನಾವು ಚೆನ್ನಾಗಿ ಕಾರತಿ ಲಕ್ಷ್ಮಿ ನೋಡಿಕೊಂಡು ಬರ್ತಾಯಿದ್ದೀವಿ. ತುಂಬ ಟೈಮ್ ಆಗುತ್ತೆ, ಬಟ್ ನಮ್ಮ ಮನೆಯಲ್ಲಿ ಬರಬೇಕಂದ್ರೆ ತುಂಬ ಟೈಮ್ ಆಗುತ್ತೆ, ಮಳೆ ಬರ್ತಾಯಿತ್ತು. ಅದಕ್ಕಾಗಿ ನಾವು ಕೂಡ ಈ ಕಾರ್ಯದ ಗೊಂಬೆ ಮುಗಿಸ್ಕೊಂಡು ಮತ್ತೆ ಅಫ್ಜಲ್ಪುರಕ್ಕೆ ಹೋಗ್ತಾ ಇದ್ವಿ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮಳೆ ಕೂಡ ತುಂಬ ಜೋರಾಗಿ ಬರ್ತಾ ಇದೆ. ನಾವು ಅಫ್ಜಲ್ಪುರದಿಂದ ಆಟೋ ರಿಕ್ಷಾ ಮಾಡಿಕೊಂಡು ಬಂದಿದ್ದೇವೆ. ಅದರ ಸಲುವಾಗಿ ತುಂಬ ಸೇಫಾಗಿ ಮನೆಗೆ ಮುಟ್ತಾ ಇದ್ದೀವಿ. ಸೊ ಬಾಯ್. ವಿಡಿಯೋ ಎಂಡ್ ತನಕ ನೋಡಿದ್ದಕ್ಕೆ, ಇಲ್ಲಿ ತನಕ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.